Hello dear students, welcome to my YouTube channel. So this is the sixth video I'm making on solving the model question papers or the type of question papers which are very much required for the upcoming board examination. Okay, so ಈ ಒಂದು ಕ್ವಶನ್ ಪೇಪರಲ್ಲಿ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಪ್ಲಾನಿಂಗ್ ಟು ರಿಲೀಸ್ ಆರ್ ಅಪ್ಲೋಡ್ the videos which consist of explanation for 2 mark 3 mark and 5 marks questions ಆಯಿತಾ. ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ಆಯಿತಾ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ತುಂಬ ಇನ್ಫಾರ್ಮೇಷನ್ನು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಥಿಂಕ್ ಆಫ್ ಇಟ್ ಆ್ಯಂಡ್ ಪ್ರಾಕ್ಟೀಸ್ ವೆಲ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ನಾವು ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಈಗ ಸೊ ಪಾರ್ಟ್ ಎ ಅಲ್ಲಿ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡೋದಾದರೆ, ಐಡೆಂಟಿಫೈ ದಿ ಪ್ರಾಪರ್ಟಿ about charge or electric field lines which is not correct. ನೀವು ಇದಕ್ಕೂ ಮುಂಚೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ನ ಆಲ್ರೆಡಿ ಸ್ಟಡಿ ಮಾಡಿರ್ತೀರ. ಲೈಕ್ ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಜಸ್, ಎಸ್ಪೆಷಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಅದ್ರ ಮಧ್ಯೆ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ 2 ಪ್ರಾಪರ್ಟೀಸ್ 3 ಪ್ರಾಪರ್ಟೀಸ್ ಯಾವುದು? ಚಾರ್ಜ್ ಈಸ್ ಕನ್ಸರ್ವ್ಡ್, ಸೆಕೆಂಡ್ ಒನ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್ and charge is additive. ಓಕೆ, ಸೊ ಈ 3 ಪ್ರಾಪರ್ಟೀಸ್ ಅಲ್ಲದೆ ಬೇರೆ ತುಂಬ ಪ್ರಾಪರ್ಟೀಸ್ ಇದೆ. ಸೊ ಅದರಲ್ಲಿ ಕೊಟ್ಟಿರುವಂಥ ಈ ಒಂದು ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ನೋಡೋಣ. ಸೊ ಹಿಯರ್ ಐಡೆಂಟಿಫೈ ದಿ ಪ್ರಾಪರ್ಟಿ ಅಬೌಟ್ ಚಾರ್ಜ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಈಸ್ ನಾಟ್ ಟ್ರೂ. ಯಾವುದು ಕರೆಕ್ಟ್ ಅಲ್ಲ ಅಂತ. ಓಕೆ, ನಾವು ಚಾರ್ಜಸ್ ಆಲ್ವೇಸ್ ರಿಸೈಡ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಇಟ್ ಈಸ್ ಟ್ರೂ. ಈಗ ನೀವು ಯಾವುದೋ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡಿದ್ರೆ ಆ್ಯಂಡ್ ಇಫ್ ಈಸ್ ವಾಟ್ ಈಸ್ ದಟ್, ಇಫ್ ಯು ಚಾರ್ಜ್ ಇಟ್, ಆಲ್ ದಿ ಚಾರ್ಜಸ್ ವಿಲ್ ಗೋ ಆ್ಯಂಡ್ ರಿಸೈಡ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಸರ್ಫೇಸ್ ಆಫ್ ದಿ ಕಂಡಕ್ಟರಲ್ಲಿರುತ್ತೆ. ಬಟ್ ಇಫ್ ಯು ಚಾರ್ಜ್ ಎ ಇನ್ಸುಲೇಟರ್, ನೀವು ಎಲ್ಲಿ ಚಾರ್ಜ್ ಕೊಟ್ಟಿರ್ತೀರ ಆ ಚಾರ್ಜ್ ಅಲ್ಲೇ ಇದ್ಬಿಡುತ್ತೆ. ಚಾರ್ಜ್ ಗೆಟ್ಸ್ ಲೊಕಲೈಸ್ಡ್. ಬಟ್ ಈ ಕೇಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಪ್ರಾಪರಾಗಿ ಆನ್ ದಿ ಸರ್ಫೇಸ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನಾವು. ಸೊ ಈ ಒಂದು ಯಾವುದು ಪಾಯಿಂಟು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಎ ಬಾಡಿ ಕ್ಯಾನ್ ಬಿ ಚಾರ್ಜ್ಡ್ ಪಾಸಿಟಿವ್ಲಿ ಬೈ ರಿಮೂವಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಯಾವುದೊಂದು ಬಾಡಿ ಇದೆ, ಈ ಒಂದು ಬಾಡಿಯಲ್ಲಿ ಎಲೆಕ್ಟ್ರಾನ್ಸ್ ಇದೆ. By removing these electrons, I can make it positive. Yes, of course. ಈಗ electron is a negatively charged particle. Remove ಮಾಡಿದ್ರೆ ನೆಗೆಟಿವಿಟಿ ಆಚೆ ಹೋಯಿತು. ಸೊ this will become positive. That is also correct. Next, electric field lines can pass through conductors. ಆಯಿತಾ. ಎಷ್ಟು ಇದರಲ್ಲಿ ಕೊಟ್ಟಿದ್ದಾರೆ ಧೈರ್ಯವಾಗಿ ಇದನ್ನು ಅಂತಂದರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಪಾಸ್ ಥ್ರೂ ಎ ಕಂಡಕ್ಟರ್. ಈಗ ಆಲ್ರೆಡಿ ಗೊತ್ತಿರುತ್ತೆ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಕಂಡಕ್ಟರ್ ಈಸ್ 0. ಓಕೆನಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಕಂಡಕ್ಟರ್ ಈಸ್ 0. ಸೊ ದಿಸ್ ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಚಾರ್ಜ್ ಸ್ಪೆರಿಕಲ್ ಶೆಲ್ ಈಸ್ 0. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಚಾರ್ಜ್ ಸ್ಪೆರಿಕಲ್ ಶೆಲ್ ಈಸ್ 0. ಇದು ಸಹ ಕರೆಕ್ಟ್. ಸೊ ಇದರಲ್ಲಿ ರಾಂಗ್ ಆಗಿರೋಂಥ ಆಪ್ಷನ್ನು ಯಾವುದು? ಆಪ್ಷನ್ ಸಿ. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನಿಸುತ್ತೆ ಡಿಯರ್ ಸ್ಟೂಡೆಂಟ್ಸ್. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಓಕೆ, ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಈಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಈಸ್ ಗಿವನ್ ಬೈ 1/4πε0 Q/r ಅಂತ ಬರುತ್ತೆ. ಆಯಿತಾ. ಡ್ಯೂ ಟು ಡೈಪೋಲ್ ಬಂದಾಗ 1/4πε0 ಓಕೆ P cos θ /r² ಅಂತ ಬರುತ್ತೆ. ಈಗ ಪಾಯಿಂಟ್ ಚಾರ್ಜ್ ಅಂತ ಹೇಳಿರೋದ್ರಿಂದ ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ನಾವು ವಿಲ್ ಮೂವ್ ಟು ದಿ ನೆಕ್ಸ್ಟ್ ಒನ್. ದಿ ರಿಲೇಷನ್ ಬಿಟ್ವೀನ್ electric field and electric potential is, that relation is given by E is equal to minus dV/dx ಆದರೂ ಬರೀಬೋದು ಅಥವಾ dV/dr ಅದು ಬರೀಬೋದು. r is a distance. ಸೊ dV/dx ಅಥವಾ dV/dr ಇಲ್ಲಿದೆ. ಸೊ ಆಪ್ಷನ್ ಡಿ is correct. Now, the wire of resistivity S is stretched to twice its length. Then the resistivity of the stretched wire is, okay,
ಲೆಟ್ ಅಸ್ ಚೆಕ್ ದಿಸ್. ಸ್ವಲ್ಪ ಡೈರೆಕ್ಟ್ ಆಗಿರೋಂಥ ಕ್ವಶನ್ ಅಲ್ಲ ಇಲ್ಲಿ. ಸೊ ರೆಸಿಸ್ಟಿವಿಟಿ ಕೇಳ್ತಾ ಇದ್ದಾರೆ. ರೆಸಿಸ್ಟಿವಿಟಿ ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟು. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಬರುತ್ತೆ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಸೊ ಆಗ ನಿಮಗೆ ರೋ ಏನಾಗುತ್ತೆ, ಆರ್ ಎ ಬೈ ಎಲ್ ಅಂತ ಬರುತ್ತೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿಸ್. ಲೆಟ್ ಮಿ ಟೇಕ್ ದಿಸ್ ಹಿಯರ್. ರೋ ಈಸ್ ಈಕ್ವಲ್ ಟು ಆರ್ ಎ ಬೈ ಎಲ್. ಸೊ ವಿ ಹ್ಯಾವ್ ಎ ಕಂಡಕ್ಟರ್ ಹಿಯರ್. ಈ ಒಂದು ಕಂಡಕ್ಟರ್ ಲೆಂತು ಏನು ಮಾಡಬೇಕು, ಟ್ವೈಸ್ ಆಫ್ ಇಟ್ಸ್ ಲೆಂತ್, ಡಬಲ್ ಮಾಡಬೇಕು. ಎ ವೈರ್ ಆಫ್ ರೆಸಿಸ್ಟೆನ್ಸ್ ಎಸ್, ರೆಸಿಸ್ಟಿವಿಟಿ ಎಸ್ ಅಥವಾ ರೋ ಈ ಸ್ಟ್ರೆಚ್ಡ್ ಟು ಟ್ವೈಸ್ ಇಟ್ಸ್ ಲೆಂತ್, ಸ್ಟ್ರೆಚ್ ಮಾಡ್ತಾ ಇದ್ದೀವಿ ಆಯಿತಾ. ಸೊ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಇಟ್ಸ್ ಏರಿಯಾ ಡಿಕ್ರೀಸಸ್. ಸೊ ಅದಕ್ಕೋಸ್ಕರ ಇಲ್ಲಿ ಏರಿಯಾನು ಸಹ ಕನ್ಸಿಡರ್ ಮಾಡಬೇಕು. ಲೆಟ್ ಮಿ ಡೂ ಒನ್ ಥಿಂಗ್, ಮಲ್ಟಿಪ್ಲೈ ಬೈ ಎಲ್ ಆ್ಯಂಡ್ ಡಿವೈಡ್ ಬೈ ಎಲ್ ಮಾಡಿದಾಗ ನಮಗೆ ಸೊ ಆರ್ ಇಂಟು ಏರಿಯಾ ಇಂಟು ಲೆಂತ್ ವಿಲ್ ಗಿವ್ ಯು ವಾಲ್ಯೂಮ್ ಇನ್ ದಿಸ್ ಕೇಸ್. ಓಕೆ, ಸೊ ಈ ಒಂದು ಕಂಡಕ್ಟರ್ಗೆ ಈ ಏರಿಯಾನ ಲೆಂತ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಬರುತ್ತೆ. ಸೊ ವಾಲ್ಯೂಮ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ನಾವು ಇಫ್ ಯು ಇನ್ಕ್ರೀಸ್ ದಿ ಲೆಂತ್, ಹೌ ಡಸ್ ದಿಸ್ ರೆಸಿಸ್ಟಿವಿಟಿ ವಿಲ್ ವೇರಿ, ದಟ್ ವಿ ನೀಡ್ ಟು ಕನ್ಸಿಡರ್. ಈಗ ವಾಲ್ಯೂಮ್ ಮೇಲೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಓಕೆ, ಸೊ ನಾವು ಲೆಟ್ ಮಿ ಕನ್ಸಿಡರ್ ರೋ ಈಸ್ ಈಕ್ವಲ್ ಟು ಆರ್ ವಿ ಡಿವೈಡೆಡ್ ಬೈ ಲೆಂತ್ ಈಸ್ ಇನ್ಕ್ರೀಸ್ ಟ್ವೈಸ್ ಅಂತ ಹೇಳ್ತಿದ್ದಾರೆ. ಸೊ 2 times ದಿ ಒರಿಜಿನಲ್ ಲೆಂತ್ ಹೋಲ್ ಸ್ಕ್ವೇರ್. ಸೊ ಅವಾಗ ಏನಾಗುತ್ತೆ, ಆರ್ ವಿ ಡಿವೈಡೆಡ್ ಬೈ 2 ಇಂಟು 2 to the 4, 4 ಇಂಟು ಎಲ್ ಸ್ಕ್ವೇರ್ ಬರುತ್ತೆ. ಓಕೆ, ನಾವು ವಾಟ್ ಹ್ಯಾಸ್ ಹ್ಯಾಪನ್, ಇನಿಷಿಯಲಿ ವಿ ಹ್ಯಾಡ್ ಆರ್ ವಿ ಬೈ ಎಲ್ ಸ್ಕ್ವೇರ್. ನಾವು ವಿ ಆರ್ ಹ್ಯಾವಿಂಗ್ ಆರ್ ವಿ ಬೈ ಎಲ್ ಸ್ಕ್ವೇರ್ into 4. So the new resistivity, let me consider rho dash ಅಥವಾ S dash. The new resistivity will be 4 times lesser, or I can tell the new resistivity is rho divided by 4 times ಅಂತ. So rho divided by 4 times. Now ಈಗ ಆಪ್ಷನ್ಸ್ ನೋಡಿದ್ರೆ increases 2 times, remains same, increases 4 times, decreases by 2 times. Wrong ಇದು actually. ಸೊ ದಿ ಕರೆಕ್ಟ್ ಆನ್ಸರ್ ಈಸ್ ಡಿಕ್ರೀಸಸ್ ಬೈ 4 times. 4 times ಕಮ್ಮಿ ಆಗುತ್ತೆ. ಅರ್ಥ ಆಗಿದೆ ಅನಿಸುತ್ತೆ. ನಾವು ಡಿಯರ್ ಸ್ಟೂಡೆಂಟ್ಸ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಎನಿಥಿಂಗ್, ಯು ಕ್ಯಾನ್ ಟೆಕ್ಸ್ಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಅಗೇನ್ ಆ್ಯಂಡ್ ಅಪ್ಲೋಡ್ ಇಟ್ ಇನ್ ದ ಯೂಟ್ಯೂಬ್. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಕ್ವಶನ್ ಹಿಯರ್ ವಿ ಹ್ಯಾವ್ ಈಸ್ the device used to accelerate charge particles. Means ಯಾವುದೋ ಒಂದು ಚಾರ್ಜ್ ಪಾರ್ಟಿಕಲ್ ಇದೆ, ಇಟ್ ಮೇ ಬಿ ಎಲೆಕ್ಟ್ರಾನ್ ಆರ್ ಪ್ರೋಟಾನ್ ಆರ್ ಹೀಲಿಯಂ ಪಾರ್ಟಿಕಲ್ ವಿಚ್ ಈಸ್ ವಾಟ್ ಈಸ್ ದಟ್, ಡಬಲಿ ಅಯನೈಸ್ಡ್ ಹೀಲಿಯಂ ಪಾರ್ಟಿಕಲ್. ಇದನ್ನು ಆಲ್ಫಾ ಪಾರ್ಟಿಕಲ್ ಅಂತಲೂ ಕರಿತೀವಿ, ಆಲ್ಫಾ ಪಾರ್ಟಿಕಲ್ ಅಂತ ಕರಿತೀವಿ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಆಲ್ಫಾ ಪಾರ್ಟಿಕಲ್ ಈಸ್ ಕಾಲ್ಡ್ ಡಬಲಿ ಅಯನೈಸ್ಡ್ ಹೀಲಿಯಂ ಪಾರ್ಟಿಕಲ್ ಈಸ್ ಕಾಲ್ಡ್ ಆಲ್ಫಾ ಪಾರ್ಟಿಕಲ್. ಓಕೆ, ಈ ಥರ ಒಂದು ಪಾರ್ಟಿಕಲ್ಸ್ ಸ್ಲೋವಾಗಿ ಹೋಗ್ತಾ ಇರುತ್ತೆ. ಆ ಪಾರ್ಟಿಕಲ್ಸ್ನ ತುಂಬ ಸ್ಪೀಡಾಗಿ ಹೋಗೋ ಥರ ಮಾಡಬೇಕು. ಸೊ ಯಾವ ಒಂದು ಇನ್ಸ್ಟ್ರೂಮೆಂಟೇ ಯೂಸ್ ಮಾಡ್ತೀವಿ, ನೀವು ಡೈರೆಕ್ಟಾಗಿ ಆನ್ಸರ್ ಮಾಡಿರ್ಬೋದು. ಯಾಕೆಂತಂದರೆ ಈ ಒಂದು ಕ್ವಶನನ್ನು ನೀವು ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ತುಂಬ ಒಂದು ಕ್ವಶನ್ ಪೇಪರ್ಸಲ್ಲಿ ನೋಡಿರ್ತೀರಾ. ಸೈಕ್ಲೋಟ್ರಾನ್ ಮೇಲೆ ಪಕ್ಕಾ ಒಂದು ಕ್ವಶನ್ ಬಂದೇ ಬರುತ್ತೆ, ತುಂಬ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಸೊ ಸೈಕ್ಲೋಟ್ರಾನ್ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಹಿಯರ್ ಐ ಹ್ಯಾವ್ ದಿ ಪಿಕ್ಚರ್ ಫಾರ್ ಸೈಕ್ಲೋಟ್ರಾನ್, ಡಯಾಗ್ರಾಮ್ ಫಾರ್ ಸೈಕ್ಲೋಟ್ರಾನ್. ಇಲ್ಲೇನಾಗುತ್ತೆ, so we'll be having oscillator here. okay, AC oscillator. ಈ ಒಂದು AC ಆಸಿಲೇಟರ್ ಏನು ಮಾಡುತ್ತೆ, ಈ ಒಂದು ಡೀಸ್ಗೆ ಪಾಸಿಟಿವ್ ನೆಗೆಟಿವ್ ಅಥವಾ ನೆಗೆಟಿವ್ ಪಾಸಿಟಿವ್ ಒಂದು ಪೊಲಾರಿಟಿನ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಚೇಂಜಿಂಗ್ ಓವರ್ ಟೈಮ್. ಓಕೆ, ಸೊ ಆ್ಯಂಡ್ ದ್ಯಾಟ್ ಡ್ರೈವ್ಸ್ ದಿ ಚಾರ್ಜ್ ಪಾರ್ಟಿಕಲ್ ಟು ಮೂವ್ ಫಾಸ್ಟರ್, ಆ್ಯಂಡ್ ಅಲಾಂಗ್ ವಿತ್ ದಟ್ ದೆರ್ ವಿಲ್ ಬಿ magnetic field moving perpendicular to these D's. Okay, and that makes the charge particle move in circular path and acquire large velocity and radius. Okay, so large velocity radius hodaga it will cover longer distance in short interval of time and acquires maximum velocity, and once it acquires maximum velocity we allow it to come out. ಆಯಿತಾ. ಸೊ ಈ ಒಂದು ರೀತಿಯಲ್ಲಿ ಈ ಚಾರ್ಜ್ ಪಾರ್ಟಿಕಲ್ಸ್ನ ಆಕ್ಸಲರೇಟ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಸೈಕ್ಲೋಟ್ರಾನ್. ಸೊ ಫಾರ್ ದಿಸ್ ಕ್ವಶನ್ ದಿ ಆನ್ಸರ್ ಈಸ್ ಸೈಕ್ಲೋಟ್ರಾನ್. ಮತ್ತು ಕೊಟ್ಟಿರುವಂಥ ಬೇರೆ ಒಂದು ಆಪ್ಷನ್ಸನ್ನು ಸಹ ಡಿಸ್ಕಸ್ ಮಾಡೋಣ. ಸೊಲನಾಯ್ಡ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದಿಸ್ ಸೊಲನಾಯ್ಡ್? ಸಿ, ಯಾವುದೇ ಒಂದು ಕಾಯಿಲನ್ನು ಈ ಒಂದು ಶೇಪಲ್ಲಿ ವೈರನ್ನು
ಅಥವಾ ಒಂದು ಕಾಪರ್ ವೈರನ್ನು ಈ ಸೊಲನಾಯ್ಡ್ ವಾಟ್ ಇಸ್ ದಟ್ ಕಾಯಿಲ್ ಶೇಪಲ್ಲಿ ನೀವು ಟರ್ನ್ ಮಾಡಿದ್ರೆ ಇದನ್ನು ಸೊಲನಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ವಿ ಯೂಸ್ ದಿಸ್ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಈವನ್ ಇಂಡಕ್ಟರ್ ಅಂತಲೂ ಸಹ ಕರಿಬೋದು. ದಿಸ್ ಲುಕ್ಸ್ ಲೈಕ್ ಎ ಇಂಡಕ್ಟರ್. ಎಸ್ ಆರ್ ನೋ? ನಾಟ್ ದಿ ಇನ್ಸುಲೇಟರ್, ಇಟ್ ಈಸ್ ದಿ ಇಂಡಕ್ಟರ್. ಆ್ಯಂಡ್ ದೆನ್ ಸೊ ವೆನ್ ಯು ಅಲೋ ದಿ ಕರೆಂಟ್ ಟು ಫ್ಲೋ ಥ್ರೂ ಇಟ್, ಸೊ ಇಟ್ ವಿಲ್ ಜನರೇಟ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಇದರೊಳಗಡೆ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ? ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಬಿ ಈಸ್ ಈಕ್ವಲ್ ಟು μ0 I ಎಷ್ಟಿರುತ್ತೆ? ಫಾರ್ ಎಕ್ಸಾಂಪಲ್ ಓನ್ಲಿ ಒನ್ ಟರ್ನ್ ಇಸ್ ದೇರ್. ಇಫ್ ದೇರ್ ಆರ್ n ಟರ್ನ್ಸ್, ಇಲ್ಲಿ ನೋಡಿ 1 2 3 4 5 6 7 8 9 10, some n number of turns are there, then the magnetic field produced here inside the magnetic field inside the solenoid is given by B is equal to μ0 n into I ಎಷ್ಟು ಇರುತ್ತೆ. ಆಯಿತಾ? ಇದ್ರ ಮೇಲೆ 1 ಮಾರ್ಕ್ ಕ್ವಶನ್ ಕೇಳಬಹುದು, ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ದಿಸ್ ಈಸ್ ಸೊಲನಾಯ್ಡ್. ನೆಕ್ಸ್ಟ್ ಒನ್ ಇದೆ ಆಪ್ಷನ್ ಯಾವುದು? ಸಿ. ಆಪ್ಷನ್ ಸಿ. ವಾಟ್ ಈಸ್ ದಿಸ್ ಆಪ್ಷನ್ ಸಿ? ಹಿಯರ್ ವಿ ಹ್ಯಾವ್ ಟೊರಾಯ್ಡ್. ವಾಟ್ ಇಸ್ ದಿಸ್? ಟೊರಾಯ್ಡ್. ಹೌ ಡಸ್ ದಿ ಟೊರಾಯ್ಡ್ ಲುಕ್ಸ್ ಲೈಕ್? ಸೊ ಐ ಹ್ಯಾವ್ ಎ ಪಿಕ್ಚರ್ಸ್ ಟು ಶೋ ಯು. ಸೊ ಈ ಥರ ಪಿಕ್ಚರ್ಸ್ ತೋರಿಸಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಕಾಲ್ಡ್ ದಿ ಟೊರಾಯ್ಡ್. ಸೊ ಈ ಟೊರಾಯ್ಡ್ ಒಳಗಡೆ ಸಹ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಈಸ್ ಗಿವನ್ ಬೈ μ0 ಇಂಟು I. ಆಯಿತಾ? ಸೊ ಇದ್ರ ಮೇಲೆ ಸಹ ಕ್ವಶನ್ಸ್ ಕೇಳ್ತಾರೆ ಟೊರಾಯ್ಡ್ ಮೇಲೆ. ಡಿರೈವೇಷನ್ ಈಸ್ ನಾಟ್ ದೇರ್, ಓನ್ಲಿ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಡ್ಯೂ ಟು ಟೊರಾಯ್ಡ್ ಅಂತ ಕೇಳ್ತಾರೆ. ಸೊ ಥಿಯರಿಯಲ್ಲಿ ಎಸ್ಪೆಷಲಿ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಆಫ್ಟರ್ ದಿಸ್ ಲಾಸ್ಟ್ ಒನ್ ಈಸ್ ಗಿವನ್, ದಟ್ ಈಸ್ ವಾನ್ ಡಯಾಗ್ರಾಫ್ ಜನರೇಟರ್. ಸೊ ವಾನ್ ಡಯಾಗ್ರಾಫ್ ಜನರೇಟರ್ ಈಸ್ used to accumulate large quantity of charges at one place. ಚಾರ್ಜಸ್ನ ಸ್ಟೋರ್ ಮಾಡಲಿಕ್ಕೆ ನಾವು ನೋಡಿ, ಇಲ್ಲಿ ಎಲ್ಲ ಚಾರ್ಜಸ್ ಸ್ಟೋರ್ ಆಗಿದೆ ಇಲ್ಲಿ. ಸೊ ಆಲ್ ದೀಸ್ ಆರ್ ದಿಸ್ ಚಾರ್ಜಸ್. ಒಂದು ಪ್ಲೇಟ್ ಮೇಲೆ ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ನ ಸ್ಟೋರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಈ ವ್ಯಾನ್ ಡಯಾಗ್ರಾಫ್ ಜನರೇಟರ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್. ನಾವು ಡೈರೆಕ್ಟಾಗಿ ಅವ್ರು ಏನಾದರೂ ಕೇಳಿದ್ದಾರೆ ಅಂತಂದರೆ, ಇನ್ ಆರ್ಡರ್ ಟು ಆಕ್ಸಲರೇಟ್, ಸೊ ವಿಚ್ ಡಿವೈಸ್ ಡು ವಿ ಯೂಸ್? ಸೈಕ್ಲೋಟ್ರಾನ್. ನೆಕ್ಸ್ಟ್, ದಿ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಆ್ಯಂಡ್ ಜಿಯೋಗ್ರಫಿಕ್ ಮೆರಿಡಿಯನ್. ಮ್ಯಾಗ್ನೆಟಿಕ್ ಮೆರಿಡಿಯನ್ ಮತ್ತು ಜಿಯೋಗ್ರಫಿಕ್ ಮೆರಿಡಿಯನ್ ಅಂದರೆ ಏನು? ದಟ್ ಈಸ್ ದಿ ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್. ಡಿಯರ್ ಸ್ಟೂಡೆಂಟ್ಸ್, ಈ ಎಲ್ಲ ಏನು ಡೆಫಿನೇಷನ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿರುವಂಥದ್ದು. ಮ್ಯಾಗ್ನೆಟಿಕ್ ಡಿಪ್ ಡೆಫಿನೇಷನ್ಸ್ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಡೆಕ್ಲಿನೇಷನ್. ನೆಕ್ಸ್ಟು ಹಾರಿಜೆಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಸಹ ಇಂಪಾರ್ಟೆಂಟು. BH ಅಂತ ಬರೀತೀನಿ ನಾನಲ್ಲಿ, ಹಾರಿಜೆಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದು ಸಸೆಪ್ಟಬಿಲಿಟಿ ಅಂತ ಬರುತ್ತೆ. ನೆಕ್ಸ್ಟ್ ಪರ್ಮಿಯಬಿಲಿಟಿ ಅಂತ ಬರುತ್ತೆ. ಮ್ಯಾಗ್ನೆಟೈಸೇಷನ್ ಅಂತ ಬರುತ್ತೆ. ನೆಕ್ಸ್ಟ್ ಮ್ಯಾಗ್ನೆಟೈಸೇಷನ್ ಅಂತ ಬರುತ್ತೆ. ಸೊ ಆಲ್ ದೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ದಟ್ ಚಾಪ್ಟರ್ ನೇಮ್ ಈಸ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಲ್ಲಿ ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಮುಂಚೆ ಕೊಡ್ತಾಯಿದ್ರು, ಈಗಲೂ ಸಹ ಬರುತ್ತೆ. ಈವನ್ ಈ ಡಿಪ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಪ್ ಇನ್ ದ ಈಕ್ವೆಟರ್ ರೀಜನ್ ಆಫ್ ದಿ ಅರ್ತ್ ಆ್ಯಂಡ್ ಪೋಲಾರ್ ರೀಜನ್ ಆಫ್ ದಿ ಅರ್ತ್, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ತುಂಬ ಇಂಪಾರ್ಟೆಂಟು. ಆಯಿತಾ? ಈಕ್ವೆಟರ್ ರೀಜನಲ್ಲಿ ಇದು 0 ಇರುತ್ತೆ, ಪೋಲಾರ್ ರೀಜನ್ಸಲ್ಲಿ 90 ಡಿಗ್ರಿ ಇರುತ್ತೆ ಡಿಪ್ ವ್ಯಾಲ್ಯೂ, ಅದನ್ನು ತಿಳ್ಕೊಳ್ಳಿ. ಆಯಿತಾ? ಈ ಡಿಪ್ಪನ್ನು ಇನ್ನೊಂದು ನೇಮ್ ಇದೆ, ಏನದು? ಇನ್ಕ್ಲಿನೇಷನ್. ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್ ಅಂತ ಕರಿತೀವಿ. ಇದು ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್. ಓಕೆ, ಸೊ ಇದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಸೊ ಪ್ರಾಕ್ಟೀಸ್ ದೆಮ್, ಪ್ರಾಕ್ಟೀಸ್ ಆಲ್ ದಿ ಡೆಫಿನೇಷನ್ಸ್ ಆ್ಯಂಡ್ ರಿಮೆಂಬರ್ ದೆಮ್. ಆಯಿತಾ? ಇಲ್ಲಿ ಆಸ್ ಆಫ್ ನೌ ಆಪ್ಷನ್ ಸಿ ಈಸ್ ಕರೆಕ್ಟ್. ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಎಡ್ಡಿ ಕರೆಂಟ್ಸ್ ಆರ್ ನಾಟ್ ಯೂಸ್ಡ್ ಇನ್. ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಕ್ವಶನ್ ಪೇಪರ್ 5 ನಾವು ಡಿಸ್ಕಸ್ ಮಾಡಿದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ವಿ ಯೂಸ್ ದಟ್ ಇನ್ ಸ್ಪೀಡೋಮೀಟರ್ಸ್ ಆ್ಯಂಡ್ ವಿ ಯೂಸ್ ದಟ್ ಇನ್ induction furnace, and we use eddy currents in what is that? Magnetic brakes in train also, but we don't use here. So eddy currents are not used in, so ಯಾವುದ್ರಲ್ಲಿ ಯೂಸ್ ಮಾಡೋದಿಲ್ಲ? AC generators ಅಲ್ಲಿ. So option C is correct here, means we don't use there. Next, an expression for motional EMF is, so ಡೈರೆಕ್ಟ್ ಆಗಿ ಬರೀಬೋದು. ಮೋಷನಲ್ EMF ಅಂತಂದರೆ ನಿಮಗೆ E is equal to BLV sin theta ಅಂತ ಬರುತ್ತೆ. ನೀವು ಥೀಟಾ ವ್ಯಾಲ್ಯೂ 90 ಇರೋದ್ರಿಂದ E is equal to BLV is the answer. So that's why option A is the correct answer. Motional EMF, especially motional EMF, actually this is the 3 marks derivation.
Okay, and here v value will directly give you, that is minus dv by dx. Oh sorry, it is not dv by x because it is velocity, so it is dx by dt. Okay, dx by dt, negative gradient of the position. Next we have the current due to time varying electric field. Time varying electric field ಇಂದ ಪ್ರೊಡ್ಯೂಸ್ ಆಗುವಂತೆ ಕರೆಂಟ್, ಇದು ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ವಾಟ್ ಇಸ್ ದಿಸ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಡೈರೆಕ್ಟಾಗಿ ನಿಮ್ಗೆ ಗೊತ್ತಿರಬೇಕು ಆಯಿತಾ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. And next we have very interesting topic from ray optics. Okay, so an optical instrument used to observe terrestrial objects. Terrestrial ಅಂದರೆ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಬೇರೆ ತುಂಬ ದೂರದಲ್ಲಿರುವಂಥ ಒಂದು ಆಬ್ಜೆಕ್ಟ್ಸನ್ನು ನೋಡಬೇಕಂದ್ರೆ ಏನು ಇದು ಮಾಡ್ತೀವಿ. ಸೊ ನಿಮಗೊಂದು ಇಲ್ಲಿ ಪಿಕ್ಚರ್ ತೋರಿಸ್ತೀನಿ. ನೀವು ಆಲ್ರೆಡಿ ಬಾಹುಬಲಿ ಮೂವಿ ನೋಡಿದ್ದೀರಾ. ಸೊ ಇಲ್ಲಿ ಬಲ್ಲಾಳ ದೇವ ಈ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪನ್ನು ಯೂಸ್ ಮಾಡ್ತಿದ್ದಾನೆ. ಸೊ ಹಿಯರ್ ವಿ ಹ್ಯಾವ್ ದಿ ಲೆನ್ಸಸ್. ಓಕೆ, ಲೆನ್ಸ್ ಯೂಸ್ ಮಾಡ್ತಿದ್ವಿ. ಆ ಲೆನ್ಸ್ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ದೂರದಲ್ಲಿರುವಂಥ ಆಬ್ಜೆಕ್ಟ್ಸ್ನ ನೋಡಬಹುದು ಅಂತ ಎಸ್ ರಾಜಮೌಳಿ ಅವರು ಯಾರಿಗೆ, ಬಲ್ಲಾಳ ದೇವಗೆ ಹೇಳ್ಕೊಡ್ತಾ ಇದ್ದಾರೆ ಆಯಿತಾ. ಸೊ ತುಂಬ ವರ್ಷಗಳಿಂದನೇ ಸಹ ನಾವು ಈ ಒಂದು ಕಾನ್ಸೆಪ್ಟನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಆಯಿತಾ. ಸೊ ಈ ಟೆಲಿಸ್ಕೋಪ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಕಾಲ್ಡ್ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್. ಈ ಒಂದು ಟೆಲಿಸ್ಕೋಪು ಭೂಮಿ ಮೇಲೆ ಉಪಯೋಗಿಸಿ, ಅಂದರೆ ಲೈಕ್ ಭೂಮಿಯಲ್ಲಿರುವಂಥ ದೂರದಲ್ಲಿರುವಂಥ ಒಂದು ಆಬ್ಜೆಕ್ಟ್ಸನ್ನು ನೋಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದರೆ ಅಲ್ಲಿಂದ ನಮಗೆ ಈ ಕಡೆ ಬಾಹುಬಲಿ ತುಂಬ ದೂರದಿಂದ ಕುದುರೆ ಓಡಿಸ್ಕೊಂಡು ಬರ್ತಾ ಇರೋದು ಅವನಿಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ದಿಸ್ ಈಸ್ ವೇರ್ ವಿ ಯೂಸ್ ದಿ terrestrial telescopes. So these are the telescopes used to see the distant objects on the earth. ಆಯಿತಾ, ಇದನ್ನ ಗೊತ್ತಿರಲಿ ಅಂತ ಈ ಪಿಕ್ಚರ್ ತೋರಿಸಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಈ ಒಂದು ಪಿಕ್ಚರ್ ತಗೊಂಡೆ. ಎಸ್, ನೆಕ್ಸ್ಟ್ ಆಸ್ಟ್ರಾನಮಿಕಲ್ ಟೆಲಿಸ್ಕೋಪ್. ಆಸ್ಟ್ರಾನಮಿಕಲ್ ಟೆಲಿಸ್ಕೋಪ್ ಅಂದರೆ ಸೊ ತುಂಬ ದೂರದಲ್ಲಿರುವಂಥ ಒಂದು ಡಿಸ್ಟೆಂಟ್ ಗೈಗ್ಯಾಂಟಿಕ್ ಆಬ್ಜೆಕ್ಟ್ಸ್ ಲೈಕ್ ಸ್ಟಾರ್ಸ್, ಪ್ಲ್ಯಾನೆಟ್ಸ್ ಆರ್ ಅದರ್ ಲೈಕ್ ಮೆಟಿಯೋರ್ಸ್ ಆಗಿರ್ಬೋದು, ಬೇರೆ ಒಂದು ಗ್ಯಾಲಕ್ಸಿ ನೋಡುವಂಥದ್ದಾಗಿರ್ಬೋದು. ಆ ಥರದ್ದೆಲ್ಲ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಟೆಲಿಸ್ಕೋಪ್ಸ್ನ ಯೂಸ್ ಮಾಡ್ತೀವಿ. ಸೊ ಹಿಯರ್ ದರ್ ಈಸ್ ಅ ಟೆಲಿಸ್ಕೋಪ್ ವಿಚ್ ಹ್ಯಾಸ್ ಝೂಮ್ಡ್ ದಿ ಪಿಕ್ಚರ್ ಆಫ್ ದಿ ಮೂನ್ ಲೈಕ್ ದಿಸ್ ಆಯಿತಾ. ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ. ಈ ಥರ ಒಂದು ಆಸ್ಟ್ರಾನಮಿಕಲ್ ಆಬ್ಜೆಕ್ಟ್ಸನ್ನು ನೋಡಲಿಕ್ಕೆ ಏನಾದರೂ ಯೂಸ್ ಮಾಡಿದ್ರೆ ಆ ಥರ ಒಂದು ಟೆಲಿಸ್ಕೋಪ್ ನಾವು ಆಸ್ಟ್ರಾನಮಿಕಲ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಓಕೆ, ನಾವು ವಿ ಹ್ಯಾವ್ ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್ ಅಂದರೆ ಒಂದೇ ಒಂದು ಲೆನ್ಸ್ ಇರುತ್ತೆ ಅಷ್ಟೇ. ನೀವು ಮನೆಯಲ್ಲೆಲ್ಲ ಸಹ ಇಟ್ಟಿರ್ತೀರಾ. ಇದನ್ನು ಏನಂತ ಕರಿತೀವಿ, ಸೊ ವಿ ಕಾಲ್ ದಿಸ್ ಒನ್ ಆ್ಯಸ್ ದಿ ಮ್ಯಾಗ್ನಿಫೈಯಿಂಗ್ ಲೆನ್ಸ್. ದಿ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ವಿ ಯೂಸ್ ಟು ಸಿ ದಿ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ವೆರಿ ನಿಯರ್ ಆಬ್ಜೆಕ್ಟ್. ಓಕೆ, ಸೊ ತುಂಬ ಹತ್ತಿರದಲ್ಲಿರುವಂಥ ಆಬ್ಜೆಕ್ಟನ್ನು ಇನ್ನೂ ಮ್ಯಾಗ್ನಿಫೈ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು ಯಾವುದು, ದಿಸ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಸಿಂಪಲ್ ಮೈಕ್ರೋಸ್ಕೋಪ್. Next we have compound microscope. Here I have given you the picture of compound microscope. So here there will be multiple lenses. So ಇಲ್ಲಿ ಒಂದು ಆಬ್ಜೆಕ್ಟ್ ಒಂದು ಏನು ಮಿರರ್ ಇದೆ, ಇದ್ರ ಮೇಲೆ ಒಂದು ಆಬ್ಜೆಕ್ಟ್ ಇಟ್ಟಿರ್ತೀವಿ. ಆ್ಯಂಡ್ ಹಿಯರ್ ವಿ ಹ್ಯಾವ್ ದಿ ಆಬ್ಜೆಕ್ಟಿವ್, ಆ್ಯಂಡ್ ಇಲ್ಲೊಂದು ಐ ಪೀಸ್ ಅಂತ ಇರುತ್ತೆ. ಸೊ ಬೈ ಯೂಸಿಂಗ್ ಐ ಪೀಸ್ ಆಸ್ ವೆಲ್ ಆಸ್ ಆಬ್ಜೆಕ್ಟಿವ್ ವಿ ಕ್ಯಾನ್ ಝೂಮ್ ದಿ ಇಮೇಜ್ ಆಫ್ ದಿ ಆಬ್ಜೆಕ್ಟ್ to high extent, and we can see the resolved picture of that particular object aita. So this is all about this. So here the optical instrument used to observe the terrestrial object andre yadu, it is celestial objects andre yadu, terrestrial telescope. Next, dear students, we have polarization of light proves. Polarization of light proves, I can directly tell you, in the last video so we have discussed transverse wave nature of light ಆಯಿತಾ. ಟ್ರಾನ್ಸ್ವರ್ಸ್ ವೇವ್ ನೇಚರ್ ಆಫ್ ಲೈಟ್. ಇಲ್ಲಿ ನೋಡಿ, ನಮಗೆ 2 ಡಿಫ್ರೆಂಟ್ ನೇಚರ್ಸ್ ಆಫ್ ಲೈಟ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಹಿಯರ್ ವಿ ಹ್ಯಾವ್ ಲಾಂಜಿಟ್ಯೂಡ್ನಲ್ ವೇವ್ ನೇಚರ್, ಆ್ಯಂಡ್ ಹಿಯರ್ ವಿ ಹ್ಯಾವ್ ಟ್ರಾನ್ಸ್ವರ್ಸ್ ವೇವ್ ನೇಚರ್. ಸೊ ಹಿಯರ್ ದಿ ವೈಬ್ರೇಷನ್ ಆಫ್ ದಿ ವೇವ್ಸ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಮೋಷನ್, ಬಟ್ ಹಿಯರ್ vibration is also in this direction and propagation is also in the same direction. Okay, so here there is compression, here there is
ಎಕ್ಸ್ಪ್ಯಾನ್ಷನ್, ಅಗೇನ್ ಕಂಪ್ರೆಷನ್, ದರ್ ಈಸ್ ಎಕ್ಸ್ಪ್ಯಾನ್ಷನ್ ಅಥವಾ ರೇರ್ಫ್ರಾಕ್ಷನ್ ಅಂತಲೂ ಕರಿಬೋದು. ಆ್ಯಂಡ್ ದಿ ವೈಬ್ರೇಷನ್ ಹ್ಯಾಪನ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದಿ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದಿ ವೇವ್. ಸೊ ಈ ಥರದೊಂದು ಲಾಂಜಿಟ್ಯೂಡಲ್ ವೇವ್ಸಲ್ಲಿ ಪ್ರಾಪಗೇಷನ್ ಈ ಥರ ಇರುತ್ತೆ, ಬಟ್ ಇಲ್ಲಿ ಡಿಫ್ರೆಂಟು. ಸೊ ನೀವು ಪೊಲರೈಸೇಷನಲ್ಲಿ ಸ್ಟಡಿ ಮಾಡಿರ್ಬೋದು. ಇಟ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ದಿ ಅನ್ಪೊಲರೈಸ್ಡ್ ಲೈಟ್ ಟು ಪೊಲರೈಸ್ಡ್ ಲೈಟ್. ಸೊ ಈ ಒಂದು ಕೇಸಲ್ಲಿ ಏನಾಗುತ್ತೆ, ನಾವು ಒಂದಷ್ಟು ಲೈಟ್ ವೇವ್ಸ್ನ ಡಿಫ್ರೆಂಟ್ ಡೈರೆಕ್ಷನ್ ವೈಬ್ರೇಟ್ ಆಗ್ತಿರೋಂಥ ಲೈಟ್ಸ್ನ ನಾವು ಸ್ಟಾಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ದೇರ್ ವಿ ಕ್ಯಾನ್ ಗೆಟ್ ಟು ನೋ ದಿ ಲೈಟ್ ಈಸ್ ಟ್ರಾನ್ಸ್ವರ್ಸ್ ವೇವ್ ಹಿಯರ್. ಓಕೆ, ಸೊ ಇನ್ ಆರ್ಡರ್ ಟು ಚೆಕ್ ವೆದರ್ ದಿ light wave is transverse or not, also we can use polarization. So answer is A. Next, corpuscular wave theory. Idu bere barutte. There we consider the Newton's explanation about the particle nature of light wave, and they are considered as light, and we consider that as corpuscle. Okay, so longitudinal wave ಬರೋದಿಲ್ಲ. ಕ್ವಾಂಟಮ್ ನೇಚರ್ ಆಫ್ ಲೈಟು ಸಹ ನಿಮಗೆ ಸಿಲೆಬಸ್ ಇಲ್ಲ. ಆ್ಯಕ್ಚುಲಿ ಕ್ವಾಂಟಮ್ ನೇಚರ್ ಆಫ್ ಲೈಟ್ ತುಂಬ ಕಮ್ಮಿ ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟ್, ವಿಚ್ ಅಮಂಗ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ಫೋಟಾನ್? ಯಾವುದು ಪ್ರಾಪರ್ಟಿ ಅಲ್ಲ ಅಂತ ಸ್ಟಡಿ ಮಾಡೋಣ. ಓಕೆ, ನಾಟ್ ಎ ಪ್ರಾಪರ್ಟಿ. ಫೋಟಾನ್ಸ್ ಟ್ರಾವೆಲ್ ವಿತ್ ಸ್ಪೀಡ್ ಆಫ್ ಲೈಟ್, ಕರೆಕ್ಟ್. Rest mass of photon is 0, correct. Energy of photon is E is equal to h nu. Actually idu h nu. If it is so, it is correct. Next, photons are electrically charged. Idu wrong. ಯಾಕೆ ಗೊತ್ತಾ? Photons are electrically neutral. Charge of the photon is 0. ಆಯಿತಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅದು. ಸೊ ಅದಕ್ಕೋಸ್ಕರ ಇಟ್ಸ್ ಚಾರ್ಜ್ is 0. That's why this option you have to write to get the marks for this question. Next, ಪವರ್ ಫ್ಯಾಕ್ಟರ್ ಈಸ್ 1 ಫಾರ್ ಎ ಸಿ ಸರ್ಕ್ಯೂಟ್. ಇದನ್ನು ನಾನು ಐ ಥಿಂಕ್ ಸೆಕೆಂಡ್ ಕ್ವಶನ್ ಪೇಪರ್ ಅಥವಾ ಥರ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಂಥ ಟೈಮಲ್ಲಿ ಹೇಳಿದ್ದೀನಿ. ಓಕೆ, ಫಾರ್ ಎ ಪ್ಯೂರ್ ಕೆಪಾಸಿಟಿ ಸರ್ಕ್ಯೂಟ್ ಮತ್ತು ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ಗೆ ಏನು ಪವರ್ ಫ್ಯಾಕ್ಟರ್ ಕಾಸ್ ಫೈ ಈಸ್ ಈಕ್ವಲ್ ಟು ಆರ್ ಬೈ ಝೆಡ್, ದಟ್ ಈಸ್ ಈಕ್ವಲ್ ಟು 0/z ಈಸ್ ಈಕ್ವಲ್ ಟು 0. ರೆಸಿಸ್ಟೆನ್ಸ್ 0 ಇರುತ್ತೆ ಯಾವುದರಲ್ಲಿ? ಪ್ಯೂರ್ ಕೆಪಾಸಿಟರ್ ಮತ್ತು ಪ್ಯೂರ್ ಇಂಡಕ್ಟರಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ 0 ಕನ್ಸಿಡರ್ ಮಾಡ್ತೀವಿ. ದೇರ್ಫೋರ್ power factor is represented by cos phi, and that is equal to 0. Therefore either inductor or capacitor is having power factor is equal to 0. Next, illi option D is correct. Next, dear students, we have an example for isotones. So this question has repeated almost more than 3 times, I think. Okay, so almost more 3 times it just type bandide. So isotones ಅಂದ್ರೆ number of what is that? ನ್ಯೂಟ್ರನ್ ಸೇಮ್ ಇರಬೇಕು. ಐಸೋಟೋನ್ಸ್ ಓಕೆ. ಸೊ ಝೆಡ್ ವ್ಯಾಲ್ಯೂ ಸೇಮ್ ಇದ್ದರೆ ಇದನ್ನು ಐಸೋಟೋಪ್ ಅಂತ ಕರಿತೀವಿ. ಆಯಿತಾ? ಎ ವ್ಯಾಲ್ಯೂ ಸೇಮ್ ಇದ್ದರೆ ಐಸೋಬಾರ್ಸ್ ಅಂತ ಕರಿತೀವಿ. ಓಕೆ, ಅಗೇನ್ ಝೆಡ್ ವ್ಯಾಲ್ಯೂ ಸೇಮ್ ಇದೆ, ಐಸೋಟೋಪ್ಸು. ರಿಮೈನಿಂಗ್ ದಿಸ್ ಒನ್, ಆ್ಯಂಡ್ ದಿಸ್ ಈಸ್ ಹ್ಯಾವಿಂಗ್ ಸೇಮ್ ನ್ಯೂಟ್ರನ್ ನಂಬರ್. ವಿಲ್ ಚೆಕ್ 14 - 6, 16 - 8 ಸೇಮ್ ಇದೆ. ಸೊ ದೇರ್ ಫೋರ್ ಇಟ್ ಈಸ್ ಐಸೋಟೋನ್. Next, we'll move on to the question, that is the symbol for NOR gate. OR gate ಗೆ NOT gate connect ಆಗಿದ್ರೆ NOR gate ಅಂತ ಕರಿತೀವಿ. So option B is the correct answer. Dear students, this is all about the multiple choice questions. Now we'll move on to the fill in the blanks. So ಇಲ್ಲಿ ನೋಡಿ, charges were named positive and negative by Benjamin Franklin. ಆಯಿತಾ? The insulators that transmit electric effect without conducting charges are called. ಆಯಿತಾ? The insulators that transmit electric effect without conducting charges. ಇಲ್ಲಿ ನೋಡಿ, photodiode 0, Christian Huygens dielectric. The option is dielectric. Okay, next one. We have the net magnetic flux through any closed surface is always closed surface ಮುಖಾಂತರ net magnetic flux ಎಷ್ಟಿರುತ್ತೆ? 0 ಅಷ್ಟಿರುತ್ತೆ. Next, dear students, the wave theory of light was explained by ಅಥವಾ proposed by Christian Huygens, and we have discussed about this in the last question paper also. Next, 0 is also done. Last one, photodiode, and that is here. Let me check whether the question is not for this particular answer. Diode.
That is the device which converts light energy into electrical energy. Of course, it is photodiode. What is the device which converts electrical energy to light energy? It is LED, light emitting diode ಅಂತ ಬರುತ್ತೆ. Okay, so this is all about this video, dear students. We'll meet you in the next video. Till then, take care. Bye bye.